ನಮಸ್ಕಾರ ಫ್ರೆಂಡ್ಸ್. ಕರ್ಣ ಇಂದಿನ ಸಂಚಿಕೆ ಅಂದರೆ 24ನೇ ತಾರೀಕಿಂದು. ಇಲ್ಲಿ ಕರ್ಣ, ನಿಧಿ, ನಿತ್ಯ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರ್ತಾರೆ. ನಿಧಿ ಕಾಲೇಜಿಗೆ ಬರ್ತಾಳೆ, ಕರ್ಣ ಕೂಡ ಕಾಲೇಜಿಗೆ ಬರ್ತಾರೆ. ಕರ್ಣ ಕಾಲೇಜಿಗೆ ಬಂದಮೇಲೆ ಕರ್ಣ ನಿಧಿನ ಕಾಪಾಡಿರೋದನ್ನ ಅದು ಫೋಟೋ ವೈರಲ್ ಮಾಡಿಬಿಟ್ಟು ಕೆಟ್ಟದಾಗೆಲ್ಲ ಬರೆದ ಅಲ್ಲಿ ಪೋಸ್ಟ್ರೆಲ್ಲ ಅಂಟಿಸಿರ್ತಾರೆ. ಎಲ್ಲರ ಫೋನ್ಗೂ ಮತ್ತೆ ವೈರಲ್ ಆಗಿರುತ್ತೆ ಅದು. ನಿಧಿ ಕೂಡ ಕಾಲೇಜಿಗೆ ಬರ್ತಾಳೆ. ಎಲ್ಲರೂ ಪಿಸ ಪಿಸ ಗುಸ್ಗುಸ ಅಂತಿರ್ತಾರೆ. ಓಹ್ ಬಂದ್ಲಪ್ಪ ಟ್ರೆಂಡಿಂಗ್ ಸ್ಟಾರು ಹಾಗೆ ಹೀಗೆ ಅಂತೆಲ್ಲನೂ. ಅವಾಗ ಯಾಕೆ ಇವ್ರು ಈ ಥರ ಎಲ್ಲ ಮಾತಾಡ್ತಿದ್ದಾರೆ ಏನು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ನಿಧಿ ಯೋಚನೆ ಮಾಡ್ಕೊಂಡು ಬರ್ತಿರ್ತಾಳೆ. ಅಲ್ಲಿ 3 ಜನ ನರ್ಸ್ ಬರ್ತಾರೆ. ಅವರು ನೀನು ಈ ಥರ ಅಂತ ಸರಿಗೆ ಗೊತ್ತಿರಲಿಲ್ಲ ನಮಗೆ, ನಿನ್ನ ಹೆಸ್ರಲ್ಲಿ ಅಲ್ದಲ್ಲೇ ಕರ್ಣ ಹೆಸ್ರು ಕೂಡ ಹಾಳು ಮಾಡಿಬಿಟ್ಟೆ, ನೀನು ಈ ಥರ ಹುಡುಗಿಂತ ಗೊತ್ತಿಲ್ಲ ನಮಗೆ ಅಂತ ಅಂದ್ಬಿಟ್ಟು ಅಂತಾರೆ. ಆವಾಗ ಅವಳು ಅದಕ್ಕೆ ಮುಂಚೆ ಏನು ಹೇಳಿರ್ತಾಳೆ ಅಂದರೆ, ನಾನು ನೆನ್ನೆಲ್ಲ ಕರ್ಣ ಸರ್ ಜೊತೆಗೆ ಇದ್ದೆ, ನಾನು ಅವ್ರ ಶಾಪಿಂಗ್ ಹೋಗಿದ್ವಿ, ಇಲ್ಲಿ ಅವ್ರ ಬಟ್ಟೆ ಸೆಲೆಕ್ಟ್ ಮಾಡಿಕೊಟ್ರು ನನಗೆ, ಮತ್ತು ನಾನು ನೆನ್ನೆ ಅವ್ರ ಜೊತೆ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಹೋಗಿದ್ದೆ, ಕರ್ಣ ಸರ್ ಎಷ್ಟು ಕೇರ್ ಮಾಡಿದ್ರು ಗೊತ್ತಾ ನನ್ನ ಅಂತ ಅಂದ್ಬಿಟ್ಟು ಅವ್ರ 3 ಜನದ ಹತ್ರ ಇವಳು ಜಂಬ ಕೊಚ್ಕೊಂಡು ಇರ್ತಾಳೆ ನಿಧಿ. ಅವಾಗ ಅವ್ರ 3 ಜನ ಇವಳನ್ನೇ ನೋಡಿಕೊಂಡು, ನೀನೇನು ಹೇಳಕತ್ತಿದ್ದಿ ಅಂತ ಗೊತ್ತಾ, ನಿನ್ನಿಂದ ಕರ್ಣ ಸರ್ ಮರ್ಯಾದೆ ಹೋಗೈತೆ, ನಿನಗೇನು ಅಷ್ಟು ಗೊತ್ತಾಗಲ್ವಾ, ನೀನೇನು ಅಂತಂದ್ಬಿಟ್ಟು ಎಲ್ಲ ಇಡೀ ಕಾಲೇಜಿಗೆ ಗೊತ್ತಾಗೈತೆ ಬಿಡಿ ಇವಾಗ ಅಂತ ಅಂದಾಗ, ಏನು ಹೇಳ್ತಾ ಇದ್ದೀರಾ ಅಂದಾಗ, ಏನು ಹೇಳ್ತಾ ಇದ್ದೀವಿ ಎಲ್ಲರಿಗೂ ಗೊತ್ತಾಗೈತೆ ಅಂತಂದ್ಬಿಟ್ಟು ಅಂತಾಳೆ. ಅವಾಗ ಇವಳು ಬೇಜಾರಾಗ್ಬಿಟ್ಟು, ಏನು ಇವರೆಲ್ಲ ಈ ಥರ ಎಲ್ಲ ಮಾತಾಡ್ತಿದ್ದಾರೆ ಅಂದ್ಬಿಟ್ಟು, ನೀವೇನು ಹೇಳ್ತಿದ್ದೀರಾ ಸ್ವಲ್ಪ ಬಿಡಿಸಿ ಹೇಳಿ, ನನಗೇನು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ. ಇಡೀ ಕಾಲೇಜಿಗೆ ಪೋಸ್ಟ್ ಅಂಟಿಸಿದ್ದಾರೆ, ಹೋಗಿ ನೋಡೋಗು ಅಂತ ಹೇಳ್ಬಿಟ್ಟು ಒಬ್ಳು ಹೇಳ್ತಾಳೆ. ಆಗ ಸರಿ ಅಂದ್ಬಿಟ್ಟು ನಿಧಿ ಏನು ಮಾಡ್ತಾಳೆ, ಮುಂದೆ ಬರ್ತಾಳೆ. ಮುಂದೆ ಬಂದುಬಿಟ್ಟು ಅಲ್ಲೆಲ್ಲ ಗುಂಪು ಕಟ್ಕೊಂಡು ನಿಂತ್ಕೊಂಡು ಪೋಸ್ಟ್ರ್ ನೋಡ್ತಾ ಇರ್ತಾರೆ. ಇವಳು ನಿಂತ್ಕೊಂಡು ಪೋಸ್ಟ್ರ್ ನೋಡ್ತಾಳೆ. ಅಲ್ಲಿ ನೋಡಿದ್ರೆ ಕರ್ಣ ನಿಧಿನ ಕಾಪಾಡಿರ್ತಾರಲ್ವ, ಆ ನೀರಿಂದ ಕಾಪಾಡಿರ್ಬೇಕಾದ್ರೆ ಅವಳು ಉಸಿರಾಡೋಕ್ಕಾಗ್ದಲೇ ಅವ್ರ ಉಸಿರು ಕೊಟ್ಬಿಟ್ಟು ಅವಳನ್ನ ಕಾಪಾಡ್ತಾರಲ್ಲ, ಅದನ್ನು ಕೆಟ್ಟದಾಗೆಲ್ಲ ಬರೆದು ಅಂಟಿಸಿರ್ತಾರೆ. ಆದರೆ ಇದು ಮಾಡಿರೋದು ಸಂಜಯೇ, ಆದರೆ ಸಂಜಯ್ ಮಾಡಿರ್ತಾನೆ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ. ಸರಿ, ಅದನ್ನು ನೋಡ್ಬಿಟ್ಟು ಇವಳಿಗೆ ಶಾಕ್ ಆಗಿಬಿಡುತ್ತೆ ನಿಧಿಗೆ. ಇದೇನು ಈ ಥರ ಎಲ್ಲ ಮಾಡಿದಾರಲ್ಲ, ಇಷ್ಟು ಚೀಪಾಗೆಲ್ಲ ಬರೆದಿದ್ದಾರಲ್ಲ, ಕರ್ಣ ಸರ್ ಎಷ್ಟು ಒಳ್ಳೆಯವರು, ಈ ಥರ ಎಲ್ಲ ಮಾಡಿದಾರಲ್ಲ ಅಂತ ಅಂದ್ಬಿಟ್ಟು ನಿಧಿ ತುಂಬಾ ಬೇಜಾರಾಗಿ ನಿಂತಿರ್ತಾಳೆ. ಅದಕ್ಕೆ ಮುಂಚೆ ಕರ್ಣಂಗೆ ಕೂಡ ಈ ವಿಷಯ ಗೊತ್ತಾಗಿರುತ್ತೆ. ಕರ್ಣ ಕೂಡ ತುಂಬಾ ಬೇಜಾರಾಗಿರ್ತಾರೆ. ಸರಿ, ನಿಧಿ ಹತ್ಕೊಂಡು ನಿಂತಿರ್ತಾಳೆ. ಅಲ್ಲಿ ನಯನತಾರ ಬರ್ತಾಳೆ, ಕರ್ಣವ್ರ ಅತ್ತೆ. ಇದೇನು ಇವರೆಲ್ಲ ಹಿಂಗೆ ಗುಂಪು ಕಟ್ಕೊಂಡು ನಿಂತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಮುಂದೆ ಬಂದು ನೋಡ್ತಾಳೆ. ಅಲ್ಲಿ ಕರುಣಾನಿಧಿದು ಫೋಟೋ ಅಂಟಿಸ್ಬಿಟ್ಟು ಅದ್ರ ಕೆಳಗಡೆ ಕರುಣಾನಿಧಿ ಲವಿ ಡವಿ ಏನೇನೋ ಬರ್ತಿರ್ತಾರೆ. ಅದನ್ನು ಅವಳು ಕರ್ಣವ್ರ ಅತ್ತೆ ನಯನತಾರ ನೋಡ್ಬಿಟ್ಟು ನಿಧಿ ಕೂಡ ಅಲ್ಲೇ ನಿಂತಿರ್ತಾಳೆ. ನಿಧಿನೂ ನೋಡ್ಬಿಟ್ಟು ನಿಧಿಗೊಂದು ಕಪಾಳಕ್ಕೆ ಹೊಡೆದ್ಬಿಡ್ತಾಳೆ. ಅವಾಗ ಮ್ಯಾಮ್ ಅಂದಾಗ, ಮಾತಾಡಬೇಡ ನೀನು, ಏನು ಅಂದ್ಕೊಂಡಿದ್ಯಾ ನೀನು ಇದನ್ನು ಅಂದಾಗ, ಮ್ಯಾಮ್ ನಂದೇನು ತಪ್ಪಿಲ್ಲ, ಮಾತಾಡಬೇಡ ಅಂತ ಹೇಳ್ತಾ ಇದ್ದೀನಲ್ಲ ಅಂದ್ಬಿಟ್ಟು ಅವಳನ್ನ ಕೈ ಹಿಡ್ಕೊಂಡು ಎಳ್ಕೊಂಡು ಬಂದುಬಿಡ್ತಾಳೆ ನಯನತಾರ. ನಿಧಿನ ಎಳ್ಕೊಂಡು ಬಂದ್ಬಿಟ್ಟು ಆಚೆ ನಿಲ್ಲಿಸ್ಬಿಟ್ಟು ಕಾಲೇಜ್ ತೋರಿಸ್ಬಿಟ್ಟು, ಏನಿದು ಅಂದಾಗ, ಮ್ಯಾಮ್ ಅಂದಾಗ, ಇದು ಸರಸ್ವತಿ ಇರೋ ಜಾಗ, ಕಾಲೇಜ್ ಇದು, ಈ ಜಾಗದಲ್ಲಿ ಸರಸ್ವತಿ ಇದ್ದಾರೆ, ಈ ಥರ ಎಲ್ಲ ಕೆಟ್ಟದೆಲ್ಲ ಮಾಡೋಕ್ಕೆ ಅವಕಾಶ ಇಲ್ಲ. ಏನು ಅಂದ್ಕೊಂಡಿದ್ಯಾ ನೀನು ಕರ್ಣ ಅಂದರೆ ಏನು ಅಂದ್ಕೊಂಡಿದ್ಯಾ? ಕರ್ಣ ಅಂದರೆ ಒಂದು ಡಿಗ್ನಿಟಿ, ಈ ಕಾಲೇಜ್ಗೆನೇ ಕರ್ಣಂಗೆ ಅಷ್ಟು ಹೆಸರಿದೆ, ಅರ್ಥ ಆಯ್ತಾ? ಈ ಕಾಲೇಜಲ್ಲಿ ಕರ್ಣ ಅಂದರೆ ಎಷ್ಟು ಒಳ್ಳೆಯವನು ಅಂತ ನಿನಗೇನು ಗೊತ್ತು? ಕರ್ಣನ ಹೆಸರು ಹಾಳು ಮಾಡ್ತಿದ್ಯಲ್ಲ, ನಿನಗೆ ಬುದ್ಧಿ ಬೇಡವಾ ಅಂದಾಗ, ಮೇಡಮ್ ಅಂದ ಅವಳು ಹೇಳೋಕ್ಕೆ ಬಿಡ್ತಾ ಇರಲ್ಲ ಅವಳು ನಯನತಾರ. ನೀವು ತಳುಕು ಬಳಕು ಒಯ್ಯಾರ ಮಾಡ್ಕೊಂಡು ಬರೋದು ಏನಕ್ಕೆ, ಇಲ್ಲಿ ಓದೋಕ್ಕಲ್ಲ, ಎಷ್ಟು ವಯಸ್ಸು ನಿನಗೆ? ಇನ್ನು 23 ವರ್ಷ, 23 ವರ್ಷಕ್ಕೆ ನಿನಗೆ ಹುಡುಗ ಬೇಕಾ ನಿನಗೆ? ತಳುಕು ಬಳಕು ಒಯ್ಯಾರ ಮಾಡ್ಕೊಂಬಂದು ಇಲ್ಲಿ ಹುಡುಗರನ್ನ ಪಟಾಯಿಸೋಕ್ಕೋಸ್ಕರ ಬರ್ತೀರಾ ಕಾಲೇಜ್ಗೆ, ನೀವು ಓದೋಕ್ಕೆ ಬರಲ್ವಾ ನೀವು ಅಂತ ಅಂದ್ಬಿಟ್ಟು ಕೆಟ್ಟದಾಗೆಲ್ಲ ಬೈತಾಳೆ ನಿಧಿನ. ಪಾಪ ನಿಧಿ ಅಳ್ತಾನೇ ಇರ್ತಾಳೆ. ಅದಕ್ಕೆ ಮುಂಚೆ ಏನಾಗಿರುತ್ತೆ ಅಂದರೆ, ನಿಧಿ ಕಾಲೇಜ್ ಬ್ಯಾಗ್ನ ಕಾರಲ್ಲೇ ಬಿಟ್ಬಿಟ್ಟಿರ್ತಾಳೆ. ಕಾಲೇಜ್ ಬ್ಯಾಗ್ ಕಾರಲ್ಲಿ ಬಿಟ್ಟಿರ್ಬೇಕಾದ್ರೆ ಇವಳು ನಿಧಿಯವ್ರ ಅಕ್ಕ ನಿತ್ಯ ಫೋನ್ ಮಾಡ್ತಾಳೆ, ಈ ಕಾಲೇಜ್ ಬ್ಯಾಗ್ ಕಾರಲ್ಲೇ ಬಿಟ್ಬಿಟ್ಟು ಯಾವ ಬ್ಯಾಗ್ ತೊಗೊಂಡೋಗಿದ್ಯಾ ನೀನು ಅಂತ. ಅಕ್ಕ, ಅದು ಬೇರೆ ಬ್ಯಾಗ್ ತಂದುಬಿಟ್ಟಿದ್ದೀನಿ, ಒಂದು ಸ್ವಲ್ಪ ಕಾಲೇಜ್ ಹತ್ರ ನಾನು ಬ್ಯಾಗ್ ತಂದು ಕೊಟ್ಬಿಡು ಅಂತ ನಿಧಿ ಹೇಳಿರ್ತಾಳೆ ಅವ್ರ ಅಕ್ಕಂಗೆ ಕಾಲ್ ಮಾಡಿದ್ದಾಗ. ಆವಾಗ ನಿತ್ಯ ಏನು ಮಾಡ್ತಾಳೆ, ಅವಳು ಕಾಲೇಜ್ ಬ್ಯಾಗ್ ಎತ್ಕೊಂಡು ಕಾಲೇಜ್ ಹತ್ರ ಬರ್ತಾ ಇರ್ತಾಳೆ. ಅವಾಗ ಎಲ್ಲರೂ ಇವಳು ನೋಡೋ ಟ್ರೆಂಡಿಂಗ್ ಸ್ಟಾರ್ ಅಕ್ಕ ಬಂದ್ಲು ಅಂತ ಅಂತಿರ್ತಾರೆ. ಅವಾಗ ಅವಳು, ಏಯ್ ಏನು ಮಾತಾಡ್ತಾ ಇದೆಯೋ ಅಂದಾಗ, ಏನು ರೀ ಮಾತಾಡ್ತಾ ಇದ್ದೀನಿ, ಇರೋದೇ ಮಾತಾಡ್ತಾ ಇದ್ದೀನಿ, ಏನು ಮಾಡ್ಬಿಡ್ತೀರಾ ಇವಾಗ, ಏನು ಹೊಡೆದ್ಬಿಡ್ತೀರಾ? ಹೊಡೆಯೋಂಗಿದ್ರೆ ನೀವು ಇಡೀ ಕಾಲೇಜ್ಗೆ ಹೊಡಿಬೇಕಾಗ್ತದೆ ಗೊತ್ತಾ ಅಂತ ಅಂದ್ಬಿಟ್ಟು ಒಬ್ಬ ಹೇಳ್ತಾನೆ. ಏನು ಹೇಳ್ತಾ ಇದೆಯಾ ನೀನು, ಕರೆಕ್ಟಾಗಿ ಹೇಳೋ, ಏನೋ ಅದು ಅಂದಾಗ, ಏನು ರೀ ಯಾವಾಗಲೂ ದಬ್ಬಾಳಿಕೆ ಮಾಡೋಕ್ಕೆ ಬರ್ತಿರಲ್ಲ ನೀವು ಅಂದಾಗ, ದಬ್ಬಾಳಿಕೆ ಅಲ್ಲ, ಅದೇನು ಹೇಳಬೇಕು ಕರೆಕ್ಟಾಗಿ ಹೇಳು, ಜಾಸ್ತಿ ಮಾತಾಡಬೇಡ ಅಂತ ಅಂದ್ಬಿಟ್ಟು ಅಂತಾಳೆ. ಆವಾಗ ಅವನು ಮೊಬೈಲ್ ತೆಗೆದ್ಬಿಟ್ಟು, ನೋಡಿರಿ ನಿಮ್ಮ ತಂಗಿದು ಕರ್ಣ ಸರ್ದು ನೋಡ್ರಿ ಇಲ್ಲಿ ಅಂತಂದ್ಬಿಟ್ಟು ಮೊಬೈಲ್ ತೆಗೆದು ತೋರಿಸ್ತಾನೆ. ಅಲ್ಲಿ ಪಾಪ ನೀರಲ್ಲಿ ಕಾಪಾಡಿರೋದು, ಅವಾಗ ನಿತ್ಯ ಕೂಡ ಅಲ್ಲೇ ಇರ್ತಾಳೆ. ನಿಧಿನ ಕಾಪಾಡಿರೋದನ್ನ ಈ ಥರ ಎಲ್ಲ ವೈರಲ್ ಕೆಟ್ಟದಾಗೆಲ್ಲ ಮಾಡಿರೋದನ್ನ ನಿತ್ಯಂಗೆ ಗೊತ್ತಾಗುತ್ತೆ. ಅಷ್ಟರಲ್ಲಿ ನಿತ್ಯ ಈ ಥರ ಎಲ್ಲ ಆಗ್ತಾ ಇದೆಯಾ ಅಂತ ಅಂದ್ಬಿಟ್ಟು ಅಂತ ಇರ್ತಾಳೆ. ಅಷ್ಟರಲ್ಲಿ ಇವಳು ನಯನತಾರ ನಿಧಿನ ಕಾಲೇಜಿಂದ ಆಚೆಗೋಕ್ಕೆ
ಎಳ್ಕೊಂಡು ಬಂದು ಆಚೆ ಕಳಿಸಿರ್ತಾಳೆ. ಆವಾಗ ನಯನತನ ಮತ್ತು ನಿಧಿ ಕೂಡ ಅಲ್ಲೇ ನಿಂತಿರ್ತಾರೆ. ಇವಳು ನಿತ್ಯ ಏನು ಮಾಡ್ತಾಳೆ, ಒಂದು ಅನೌನ್ಸ್ಮೆಂಟ್ ಕೊಡ್ತಾಳೆ, ಎಲ್ಲರೂ ದಯವಿಟ್ಟು ಕಾಲೇಜ್ ಆಡಿಟೋರಿಯಮ್ ಹತ್ರ ಬರಬೇಕು, ಪ್ಲೀಸ್ ಎಲ್ಲರೂ ಬರಬೇಕು, ಮಿಸ್ ಮಾಡಬೇಡಿ, ಎಲ್ಲರೂ ಬನ್ನಿ, ಒಂದು 10 ನಿಮಿಷ ನನಗೋಸ್ಕರ ಟೈಮ್ ಕೊಟ್ಟು ಎಲ್ಲರೂ ಆಡಿಟೋರಿಯಮ್ ಹತ್ರ ಬನ್ನಿ ಅಂತ ಅಂದ್ಬಿಟ್ಟು ನಿತ್ಯ ಅನೌನ್ಸ್ ಮಾಡ್ತಾಳೆ. ಇವಳೇನು ಅನ್ಕೊತಾಳೆ, ನಿಧಿ ಇದು ಅಕ್ಕನ ವಾಯ್ಸ್ ಅಲ್ವಾ ಅಂತಂದ್ಬಿಟ್ಟು ನಿಧಿನೂ ಓಡಿ ಬರ್ತಾಳೆ. ಕರ್ಣ ಇದು ನಿತ್ಯವ್ರ ವಯಸ್ಸಿರಂಗಿದೆಯಲ್ಲ ಅಂತ ಕರ್ಣ ಕೂಡ ಅಲ್ಲಿಗೆ ಬರ್ತಾನೆ. ಇವಳನ್ನ ಏನೋ ಥರ ಇಡೀ ಕಾಲೇಜವರೆಲ್ಲ ಅಲ್ಲಿಗೆ ಹೋಗಿ ನಿಂತ್ಕೊತಾರೆ. ಕಾಲೇಜವ್ರು ಅಲ್ಲಿಗೆ ನಿಂತ್ಕೊಂಡು, ಏನು ನೋಡ್ತಿದ್ದೀರಾ ನೀವು, ಏನು ಮಾತಾಡ್ತಿದ್ದೀರಾ ನೀವು ನೋಡಿದ್ರಲ್ಲಿ ಯಾವುದನ್ನ ಸತ್ಯ ಇದೆಯಾ, ಸತ್ಯ ಇದ್ದು ತಿಳ್ಕೊಂಡು ಬೇರೆಯವ್ರ ಬಗ್ಗೆ ನೀವು ಈ ರೀತಿ ಆಪಾದನೆ ಹೊರಿಸ್ಬೇಕು, ಯಾವುದು ಸತ್ಯ ಇಲ್ದಲೇ ನೀವು ಈ ಥರ ಎಲ್ಲ ಮಾತಾಡಿದ್ರೆ ಹೇಗೆ, ಸತ್ಯ ತಿಳ್ಕೊಂಡು ತಾನೇ ನೀವು ಮಾತಾಡಬೇಕು ಅಂತಂದ್ಬಿಟ್ಟು ನಿತ್ಯ ಹೇಳ್ತಾಳೆ ಎಲ್ರಿಗೂ. ಅವಾಗ ಪ್ಲೀಸ್ ನನಗೋಸ್ಕರ ಎಲ್ಲ 10 ನಿಮಿಷ ಟೈಮ್ ಕೊಡಿ ಅಂತಂದ್ಬಿಟ್ಟು ನಿತ್ಯ ಕೇಳ್ಕೊತಾಳೆ. ಅವಾಗ ನಿಧಿ, ಅಕ್ಕ ಏನು ಮಾಡ್ತಿದ್ದೀಯ ಅಂತ ಬರ್ತಾಳೆ. ಏಯ್ ಮಾತಾಡೆ, ನೀನು ಸತ್ಯ ಮಾತಾಡೋಕ್ಕೆ ಯಾಕೆ ಹೆದರ್ಕೋಬೇಕು, ತಪ್ಪು ಮಾಡಿದಾಗ ತಲೆ ತಗ್ಗಿಸ್ಬೇಕು, ತಪ್ಪು ಮಾಡಿಲ್ಲ ಅಂದಮೇಲೆ ಯಾಕೆ ತಲೆ ತಗ್ಗಿಸ್ಬೇಕು, ಇರೋ ಸತ್ಯ ಹೇಳು ನೀನು, ಇವರಿಗೆಲ್ಲ ಸತ್ಯ ಗೊತ್ತಾಗಲಿ, ನೀನು ಹೇಳ್ದಲ್ಲೇ ಇದ್ರೇ ಎಲ್ಲರೂ ಇವಾಗ ನಿನಗೂ ಕರ್ಣಗೂ ಇಬ್ರಿಗೂ ಆಪಾದನೆ ಬರುತ್ತೆ, ಕರೆಕ್ಟಾಗಿ ಸತ್ಯ ಏನು ನಡೀತು ಅಂತ ಅವ್ರಿಗೆ ಹೇಳು ಅಂತ ಅಂದ್ಬಿಟ್ಟು ನಿತ್ಯ ನಿಧಿಗೆ ಹೇಳ್ತಾಳೆ. ನಿಧಿ ಹ್ಞೂ ಅಕ್ಕ ಹೇಳ್ತೀನಿ ಅಂದ್ಬಿಟ್ಟು ಹೇಳ್ತಾಳೆ. ಇಲ್ಲಿ ಸಂಜಯ್ ಇವಳು ಆಚೆ ಕಳಿಸ್ಬೇಕು ಅಂದರೆ ಇವಳು ಆಗಲೇ ಇಲ್ಲಿ ಬಂದು ಏನೋ ಭಾಷಣ ಬೇಕಿತ್ತಾವಳೆ, ಇವಳು ಮೊದಲು ಇವಳು ಕಾಲೇಜಿಂದ ಆಚೆ ಕೊಡಿಸ್ಬೇಕು ಅಂತ ಅಂದ್ಬಿಟ್ಟು ಸಂಜಯ್ ಮತ್ತು ಅವ್ನ ಫ್ರೆಂಡ್ಸ್ ಎಲ್ಲ ಅಂದ್ಕೊತಿರ್ತಾರೆ. ಆವಾಗ ಇವಳು ನಿಧಿ ಏನು ಹೇಳ್ತಾಳೆ, ಒಂದು ಕಥೆ ಹೇಳ್ತಾಳೆ. ಅಲ್ಲಿ ಹಿಂಗೆ ಒಂದು ತಾಯಿ ಮಗುನ ತೊಟ್ಲಲ್ಲಿ ಮಲಗಿಸ್ಬಿಟ್ಟು ನೀರು ತರಕ್ಕೆ ಹೋಗಿರ್ತಾಳೆ. ಅಲ್ಲಿ ಒಂದು ಮುಂಗುಸಿನ ಕಾವಲಿಟ್ಬಿಟ್ಟು ಹೋಗಿರ್ತಾಳೆ. ಮಗುನ ಮಲಗಿಸಿದ್ದೀನಿ, ನೀನು ನೋಡ್ಕೊತಿರು ಅಂತ ಹೇಳ್ಬಿಟ್ಟು ಮುಂಗುಸಿನ ಕಾವಲಿರಿಸ್ಬಿಟ್ಟು ನೀರು ತರಕ್ಕೆ ಹೋಗಿರ್ತಾಳೆ. ಅವಳು ನೀರು ತೊಗೊಂಡು ವಾಪಸ್ ಬರೋಷ್ಟರಲ್ಲಿ ಮುಂಗ್ಸಿ ಬಾಯಲ್ಲಿ ರಕ್ತ ಬಂದಿರುತ್ತೆ. ಆವಾಗ ಅವಳೇನು ಮಾಡ್ತಾಳೆ, ಮುಂಗ್ಸಿನೇ ನನ್ನ ಮಗುಗೆ ಏನೋ ಮಾಡಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಮುಂಗ್ಸಿನ ಸಾಯಿಸ್ಬಿಡ್ತಾಳೆ. ಅವಳು ಮುಂಗ್ಸಿ ಏನೋ ಮಾಡಿದೆ ಅಂತ ಹೇಳ್ಬಿಟ್ಟು ಸರಿ ಸಾಯಿಸ್ಬಿಟ್ಟು ಒಳಗಡೆ ಹೋಗಿ ನೋಡ್ತಾಳೆ, ಮಗು ನಗ್ತಾ ಇರುತ್ತೆ ತೊಟ್ಲೊಳಗಡೆ, ಮತ್ತು ಅಲ್ಲೊಂದು ಹಾವು ಸತ್ತು ಬಿದ್ದಿರುತ್ತೆ. ಅಯ್ಯೋ ನಾನು ಎಂಥ ತಪ್ಪು ಮಾಡಿಬಿಟ್ಟೆ, ಆವಿಂದ ನನ್ನ ಮಗುನ ಕಾಪಾಡೋಕ್ಕೋಸ್ಕರ ಮುಂಗ್ಸಿ ಆವಿಂದ ನನ್ನ ಮಗುನ ಕಾಪಾಡಿದೆ, ನಾನು ಯೋಚನೆ ಮಾಡ್ದಲೆ ಮುಂಗ್ಸಿನ ಸಾಯಿಸ್ಬಿಟ್ನಲ್ಲ ಅಂತ ಪಾಪ ಅವಳು ನೊಂದ್ಕೊತಾಳೆ ತಾಯಿ. ಇಲ್ಲಿರೋ ಸಾರಾಂಶ ಏನು ಗೊತ್ತಾ, ಇಲ್ಲಿ ತಾಯಿ ಮಗುಗೋಸ್ಕರ ಏನು ಮಾಡೋಕ್ಕೂ ಹಿಂಜರಿಯಲ್ಲ ಅಂತ. ಇನ್ನೊಂದೇನು ಅಂದರೆ ವಿವೇಕ ಕಳ್ಕೊಬಾರ್ದು, ವಿವೇಕ ಇದ್ದು ನಾವು ಯೋಚನೆ ಮಾಡಬೇಕು, ಏನೇ ಒಂದು ಮಾಡಬೇಕಾದ್ರೂ ಅಂತ ಹೇಳ್ಬಿಟ್ಟು ಆ ತಾಯಿ ಸ್ವಲ್ಪ ವಿವೇಕದಿಂದ ಒಳಗೆ ಬಂದು ನೋಡಿದಿದ್ರೆ ಮುಂಗ್ಸಿ ಸಾಯ್ತಿರ್ಲಿಲ್ಲ, ಮುಂಗ್ಸಿ ಮಗುನ ಕಾಪಾಡಿದೆ ಅಂತ ತಾಯಿಗೆ ಅರ್ಥ ಆಗ್ತಿತ್ತು ಅಂತ ಒಂದು ಕತೆ ಹೇಳ್ತಾಳೆ ನಿಧಿ. ಆವಾಗ ಅಲ್ಲಿರೋರೆಲ್ಲ ಹೌದಾ ಅಂದ್ಕೊಂಡು ಅಂತಿರ್ತಾರೆ. ಇಲ್ಲೂ ಆಗಿರೋದು ಅದೇನೇನೆ, ಇಲ್ಲಿ ಕರ್ಣ ಸರ್ ಏನು ಅಂತ ನನಗೆ ಗೊತ್ತು, ಅವ್ರಿಗೆ ನನಗೆ ಪಾಠ ಹೇಳ್ಕೊಡೋ ಗುರುಗಳು ಅಂದರೆ ನನಗೆ ಅಷ್ಟೇ ಗೌರವ ಇದೆ. ಗುರುಗಳ ಬಗ್ಗೆ ನಾನು ಯಾವತ್ತೂ ಕೆಟ್ಟದಾಗಿ ನಡ್ಕೊಂಡಿಲ್ಲ, ನಾನು ಕೆಟ್ಟದಾಗ ಅವ್ರ ಹತ್ರ ಬಿಹೇವ್ ಮಾಡಲ್ಲ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಒಬ್ಬರು ಒಂದು ಲ್ಯಾಪ್ಟಾಪ್ ತೊಗೊಂಬಂದ್ಬಿಟ್ಟು ನಿತ್ಯನ ಕೈ ಕೊಡ್ತಾರೆ. ಸರಿ ಇವಾಗ ನೀವು ನೋಡಿರೋದೆಲ್ಲ ಸತ್ಯ ಅಂತ ಹೇಳ್ತಿದಾರಲ್ಲ, ಇಲ್ಲಿ ನೋಡಿ ಸತ್ಯ ಏನು ಅಂತ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಅಂತ ಅಂದ್ಬಿಟ್ಟು ಲ್ಯಾಪ್ಟಾಪಲ್ಲಿ ತೆಗೆದ್ಬಿಟ್ಟು ತೋರಿಸ್ತಾಳೆ. ಅದು ಇವಳು ನಿಧಿ ನೀರಿಗೆ ಬಿದ್ದಿದ್ದು, ಕರ್ಣ ಅವ್ರು ಹೋಗಿ ನಿಧಿನ ಕಾಪಾಡಿದ್ದು, ಮತ್ತು ಕರ್ಣ ಅವ್ರು ಹೋಗಿ ನಿಧಿನ ಕಾಪಾಡಿಬಿಟ್ಟು ಅವಳು ಜ್ಞಾನ ಇಲ್ದಿಂದಾಗಿದ್ದಾಗ ಅವ್ರ ಉಸಿರು ಕೊಟ್ಬಿಟ್ಟು ಅವಳನ್ನ ಕಾಪಾಡಿದ್ದು ಎಲ್ಲ ಅದರಲ್ಲಿರುತ್ತೆ. ಆವಾಗ ಅದನ್ನು ನೋಡಿದಾಗ ಎಲ್ಲರೂ ಅಯ್ಯೋ ನಾವು ಕರ್ಣ ಸರ್ನೇ ತಪ್ಪು ತಿಳ್ಕೊಂಬಿಟ್ವಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿರ್ತಾರೆ. ಆವಾಗ ನೋಡಿದ್ರಲ್ವಾ, ಇದು ನಡೆದಿರೋ ವಿಚಾರ. ಇದನ್ನು ಬಿಟ್ಬಿಟ್ಟು ನೀವು ಯಾರೋ ಸುಳ್ಳು ಸುದ್ದಿ ಹಬ್ಸಿರೋದನ್ನ ಅದನ್ನು ನಿಜ ಅಂತ ತಿಳ್ಕೊಂಡು ಪೋಸ್ಟ್ರಿಗೆಲ್ಲ ಹಾಕ್ಬಿಟ್ಟು ಇದನ್ನು ಕರ್ಣ ಮತ್ತು ನಿಧಿ ಬಗ್ಗೆ ಕೆಟ್ಟದಾಗೆಲ್ಲ ಅಪಪ್ರಚಾರ ಮಾಡ್ತಿದ್ದೀರಲ್ಲ, ನಿಮಗೆ ಗೊತ್ತಾಗಲ್ವಾ, ನೀವೇ ನಿಂತ್ಕೊಂಡು ಯೋಚನೆ ಮಾಡಿ, ನೀವು ಮಾಡ್ತಿರೋದು ಸರಿನಾ ತಪ್ಪಾ ಅಂತ ಹೇಳ್ಬಿಟ್ಟು ನಿತ್ಯ ಹೇಳ್ತಾಳೆ. ಅವಾಗ ನಿಧಿ ಏನು ಹೇಳ್ತಾಳೆ, ಅವಳ ಫ್ರೆಂಡ್ ಒಬ್ರಿಗೆ ಕೇಳ್ತಾಳೆ, ನಿನಗೆ ನಿಮ್ಮ ತಂಗಿಗೆ ಹುಷಾರಿಲ್ಲ ಅಂತಿದ್ದಾಗ ನೀನು ಊರಿಗೆ ಹೋಗ್ಬೇಕು ಅಂದಾಗ ಕರ್ಣ ಸರ್ ಏನು ಮಾಡಿದ್ರು ಗಗನ್, ನಿಮ್ಮ ತಂಗಿನ ಇಲ್ಲಿಗೆ ಶಿಫ್ಟ್ ಮಾಡಿ ಇಲ್ಲೇ ಟ್ರೀಟ್ಮೆಂಟ್ ಕೊಡಿಸಿದ್ರಲ್ವಾ, ಗೊತ್ತಲ್ವ ನಿನಗೆ? ಹೌದು ಅಂತಾರೆ. ಆಮೇಲೆ ಇವಳು ಇನ್ನೊಬ್ಳು ನಿನಗೆ ಎಕ್ಸಾಮ್ ಬರೆಯೋಕ್ಕಾಗಲ್ಲ, ಕಷ್ಟ ಆಗ್ತಿದೆ ನನಗೆ ಅಂದಾಗ ಕರ್ಣ ಸರ್ ನಿನಗೆ ಹೆಲ್ಪ್ ಮಾಡಿದ್ರು ತಾನೇ ಎಕ್ಸಾಮ್ ಬರೆಯೋಕ್ಕೆಲ್ಲ, ಕರ್ಣ ಸರ್ ನಿನ್ಗೆ ಪ್ರತಿಯೊಂದರಲ್ಲೂ ಹೆಲ್ಪ್ ಮಾಡ್ತಿದ್ದಾರೆ ತಾನೆ, ಇವ್ರಿಗೆ ಅಂತಲ್ಲ, ನನಗೆ ಅಂತಲ್ಲ, ನಾನು ಇವತ್ತು ಇಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೂ ಕರ್ಣ ಸರೇ ನಾನು ಉಳಿಸಿರೋದು, ನನಗೆ ಅಂತಲ್ಲ, ಇಡೀ ನನ್ನ ಜಾಗದಲ್ಲಿ ಯಾರಿದ್ರು ಕರ್ಣ ಸರ್ ಆ ಥರ ಮಾಡ್ತಿದ್ರು. ಇಡೀ ಕಾಲೇಜಲ್ಲಿ ಎಲ್ರಿಗೂ ಅವ್ರು ಹೆಲ್ಪ್ ಮಾಡಿದ್ದಾರೆ. ಅವ್ರು ಏನು ಅಂತ ಇಡೀ ಎಲ್ಲರೂ ಕಾಲೇಜು ಸ್ಟೂಡೆಂಟ್ಸ್ಗೆಲ್ಲ ಗೊತ್ತು. ಪಾಪ ಅವರು ಏನು ಮಾತಾಡೋಕ್ಕಾಗ್ದಲ್ಲ ಇವತ್ತು ನಿಂತಿದ್ದಾರೆ ಅಂತ ಅಂದ್ಬಿಟ್ಟು ನಿಧಿ ಕರ್ಣನ ಬಗ್ಗೆ ತುಂಬಾ ಹೊಗಳ್ತಿರ್ತಾಳೆ. ಅವಾಗ ಅವ್ನು ಸಂಜೆ ಏನಂತಾನೆ, ಇವಳು ಇಲ್ಲಿಂದ ಕಾಲೇಜಿಂದ ಹೋಗ್ತಾಳೆ ಅಂದರೆ ಇವ್ನು ನೋಯಿಸ್ಕೊಂಡು ಇಲ್ಲಿ ಭಾಷಣ ಬಿಟ್ಕೊಂಡು ನಿಂತ್ಕೊಂಡ್ಬಿಟ್ಲು, ಏನು ಕರ್ಣನ ಹೀರೋ ಮಾಡ್ತಾ ಇದ್ದಾಳೆ ಕಾಲೇಜಲ್ಲಿ ಇವಳು ಅಂತ ಸಂಜಯ್ ಅಲ್ಲಿಂದಲ್ಲಿಗೆ ಬೈಕ್ ಹೋಗ್ತಾ ಇರ್ತಾನೆ. ಇವಳು ನಯನ ತಾರಗೂ ಹೊಟ್ಟೆಲಿ ಹಂಗೆ ಉರಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ, ಕರ್ಣನ ಹೊಗಳ್ತಾ ಇರ್ತಾಳಲ್ಲ ಅಂತ ಹೇಳ್ಬಿಟ್ಟು. ಆವಾಗ ಕರ್ಣ ಸರು ನಮಗೆ ದೇವರಿದ್ದಂಗೆ, ನಮಗೆ ಪಾಠ ಕಲಿಸೋ ಗುರುಗಳು, ನಾವೇನೇ ತಪ್ಪು ಮಾಡಿದ್ರು ನಮ್ಮನ್ನು ತಿದ್ದಿ
ದಾರಿಲಿ ನಡೆಸೋ ಗುರುಗಳು. ಅವ್ರ ಬಗ್ಗೆ ಈ ಥರ ಎಲ್ಲ ನೀವು ಚೀಪಾಗಿ ಥಿಂಕ್ ಮಾಡ್ತಿರಲ್ಲ, ನೀವು ಮಾಡಿದ್ದು ಸರಿನಾ? ಕರ್ಣ ಸರ್ ಎಲ್ರಿಗೂ ಹೆಲ್ಪ್ ಮಾಡಿದ್ದಾರೆ ತಾನೇ, ಆ ಮಾನವೀಯತೆ ಎಲ್ರಿಗೂ ಇರಬೇಕಲ್ವಾ? ನೀವು ಈ ರೀತಿ ಕರ್ಣ ಸರ್ ಹತ್ರ ಬಗ್ಗೆ ಚೀಪಾಗೆಲ್ಲ ಮಾತಾಡೋದು ತಪ್ಪಲ್ವಾ ಅಂತ ಅಂದ್ಬಿಟ್ಟು ಎಲ್ರಿಗೂ ಹೇಳ್ತಾಳೆ ನಿಧಿ. ಅವಾಗ ಎಲ್ಲರೂ ತಲೆ ಬಗ್ಸ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಕರ್ಣ ಸರ್ ಬಗ್ಗೆ ಯೋಚನೆ ಮಾಡಿಕೊಂಡು ಎಲ್ಲರೂ ತಲೆ ಬಗ್ಸ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಆವಾಗ ಏನು ಮಾತಾಡೋಲ್ಲ. ಇವಳು ಏನು ಹೇಳ್ತಾಳೆ ನಿಧಿ, ಸರ್ ಇದೆಲ್ಲ ಆಗಿರೋದು ನನ್ನಿಂದ ಸರ್. ನಾನು ನೀರು ಬಿದ್ದು ನನಗೆ ಕಾಪಾಡಿದ್ದಕ್ಕೋಸ್ಕರ ನಿಮ್ಗೆ ಈ ಥರ ಆಗಿದ್ದು ಸರ್. ನನ್ನಿಂದ ಸರ್ ನಿಮ್ಗೆ ಅಪದಾನೆ ಬಂದಿದ್ದು. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಸರ್. ನೀವು ಯಾವತ್ತೂ ನಿಮ್ಮ ಹೆಸ್ರಿಗೆ ಯಾವತ್ತೂ ಕೆಟ್ಟದ ಅಪವಾದನೆ ಬರಬಾರ್ದು ಸರ್. ನೀವು ಯಾವತ್ತೂ ಕರ್ಣ ಅಂತಂದರೆ ಒಂದು ಕೈ ಮೇಲಾಗಿರಬೇಕು ಸರ್. ನೀವು ಕಾಲೇಜ್ಗೆ ಮಾದರಿ ಸರ್ ನೀವು ಅಂತ ಹೇಳ್ಬಿಟ್ಟು, ಒಂದು ಎಷ್ಟು ಜೀವ ಉಳಿಸಿದ್ದೀರಾ ನೀವು ಹಾಸ್ಪಿಟ್ಲಲ್ಲಿ, ನೀವು ಕಾಲೇಜ್ಗೆ ಮಾದರಿ ಸರ್ ಅಂತ ಹೇಳ್ಬಿಟ್ಟು ಭವ್ಯ ಕೈ ಮುಗಿದ್ಬಿಟ್ಟು ಕರ್ಣ ಸರ್ ಹತ್ರ ಕ್ಷಮೆ ಕೇಳ್ತಾಳೆ. ಕರ್ಣ ಹಿಂಗೆ ತಲೆ ಆಡಿಸ್ಕೊಂಡು ಹೋಗ್ಲಿ ಬಿಡಿ ಪರವಾಗಿಲ್ಲ ಅಂತ ಹೋಗ್ತಾ ಇರ್ತಾರೆ. ಅವಾಗ ನಿತ್ಯ ಏನು ಮಾಡ್ತಾಳೆ, ಕರ್ಣ ಸರ್ನ ಕರೆದ್ಬಿಟ್ಟು, ಕರ್ಣ ಅಂದಾಗ ಹೇಳಿ ಅಂದಾಗ, ಅಲ್ಲ ಕರ್ಣ, ನೀವು ಇಷ್ಟೊಂದು ಒಳ್ಳೆಯವ್ರಾಗಬೇಡಿ. ನೀವಿಷ್ಟು ಕಾಲೇಜ್ಗೆಲ್ಲ ಎಷ್ಟು ಹೆಲ್ಪ್ ಮಾಡಿದ್ದೀರಾ, ಇವತ್ತು ಎಷ್ಟು ಜೀವ ಉಳಿಸಿದ್ದೀರಾ, ಎಷ್ಟು ಜನನ ಕಾಪಾಡಿದ್ದೀರಾ. ನೀವು ಇಷ್ಟು ಒಳ್ಳೆಯವ್ರಾಗ್ಬಿಟ್ರೆ ನಿಮ್ಮ ಹೆಸ್ರಿಗೆ ಇನ್ನೂ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ನೀವು ಈ ಥರ ಎಲ್ಲ ಒಳ್ಳೆತನ ತೋರ್ಸೋಕ್ಕೆ ಹೋಗಬೇಡಿ. ನೋಡಿ, ನಿಮ್ಮಲ್ಲಿ ನಾನು ನೀವು ಎಷ್ಟೋ ಭಿನ್ನಾಭಿಪ್ರಾಯಗಳು ನಮ್ಮಿಬ್ಬರಲ್ಲಿ ಬಂದಿರ್ಬೋದು, ಆದರೆ ನೀವು ಎಷ್ಟು ಒಳ್ಳೆಯವರು ಅಂತ ನನಗೆ ಗೊತ್ತು. ಅರ್ಥ ಆಯ್ತಾ? ಈ ಕಾಲೇಜಲ್ಲಿ ನಿಮ್ಗೆ ಎಷ್ಟು ಒಳ್ಳೆಯ ಹೆಸರಿದೆ. ನೀವು ಇಷ್ಟೊಂದು ಯಾಕೆ ಒಳ್ಳೆಯವ್ರಾಗ್ತೀರಾ? ಸ್ವಲ್ಪ ಸಿಚುವೇಶನ್ ನೋಡಿಕೊಂಡು ಸತ್ಯ ಯಾವುದು ಆ ಕಡೆ ಸ್ವಲ್ಪ ಧ್ವನಿ ಎತ್ತು ಮಾತಾಡಬೇಕು. ನಿಮ್ಮ ಪರ್ಸ್ನಲ್ ಏನೇ ಇರಲಿ, ನಾನು ಅದನ್ನು ಕೇಳ್ತಾ ಇಲ್ಲ. ಸ್ವಲ್ಪ ಅನ್ಯಾಯ ನಡೆಯೋದ ಕಡೆ ಧ್ವನಿ ಎತ್ತು ಮಾತಾಡೋದನ್ನ ಸ್ವಲ್ಪ ಕಲೀರಿ. ನೀವು ಇಷ್ಟು ಒಳ್ಳೆತನ ತೋರಿಸ್ಬೇಡಿ. ಇದು ನಿಮ್ಗೆ ಒಳ್ಳೆಯದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದಾಗ, ಮತ್ತೊಮ್ಮೆ ಥ್ಯಾಂಕ್ಸ್ ನನ್ನ ಕಾಪಾಡಿದ್ದಕ್ಕೆ ಅಂತ ಅಂದ್ಬಿಟ್ಟು ಅಂತಾರೆ. ನಾನು ನಿಮ್ಮನ್ನೇ ಅಂತಲ್ಲ, ಆ ಜಾಗದಲ್ಲಿ ನಿಧಿಗೂ ಆಗಲಿ ನಿಮಗೆ ಆಗಲಿ ಅಲ್ಲಿ ನಡೆದಿರೋ ಸಿಚುವೇಶನ್ನೇ ಬೇರೆ ಇದೆ. ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋರಿಗೆ ನಾನು ಕರೆಕ್ಟಾಗಿ ಹೇಳ್ತೀನಿ ಅಷ್ಟೇನೇನೆ ಅಂತ ಹೇಳ್ಬಿಟ್ಟು ನಿತ್ಯ ಅಲ್ಲಿಂದ ಹೊರಡ್ತಾಳೆ. ನಿಧಿ ಏನು ಹೇಳ್ತಾಳೆ, ಕರ್ಣ ಸರು ಚಿಟಿಕೆ ಹೊಡೆಯೋದ್ರಲ್ಲಿ ಈ ಕೆಲಸ ಮಾಡಿರೋನು ಯಾರು ಅಂತ ಕಂಡುಹಿಡಿಬೋದು. ಆ ಕಾಲರ್ ಪಟ್ಟಿ ಹಿಡಿದು ಕಾಲೇಜಿಂದ ಆಚೆ ಹಾಕ್ಬೋದು. ಆದರೆ ಕರ್ಣ ಸರ್ ಆ ಥರ ಮಾಡಲ್ಲ. ಕರ್ಣ ಸರು ಎಲ್ಲನೂ ಕೂಲಾಗಿ ನೋಡ್ತಾರೆ. ಯಾವುದೇ ಒಂದಾಗಲಿ ಯೋಚನೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಿಧಿ ಕರ್ಣ ಸರ್ ಬಗ್ಗೆ ಹೊಗಳ್ತಾ ಇರ್ತಾಳೆ. ಸರಿ, ಈ ಕಡೆ ಬಂದಾಗ ನಿತ್ಯ ಅಷ್ಟು ಹೇಳ್ಬಿಟ್ಟು ಹೋಗ್ಬಿಡ್ತಾಳೆ. ಕರ್ಣ ಮತ್ತು ಹೋಗ್ತಾ ಇರ್ತಾರೆ. ರೋಸಿ ಕರೀತಾರೆ, ಕರ್ಣ ಅಂತ. ಹೇಳಿ ರೋಸಿ ಅಂದಾಗ, ಆ ಹುಡುಗಿ ಅವಳ ಮೇಲೆ ಬಂದಿರೋ ಮಸಿನ, ಅವಳ ಮುಖಕ್ಕೆ ಬೆಳೆದಿರೋ ಮಸಿನ ಒರೆಸ್ಕೊಳ್ದಲೆ ನಿಮ್ಮ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಒಳ್ಳೆತನಕ್ಕೆ ನಿಮ್ಮ ಹೆಸ್ರು ಉಳಿಸಿದ್ದಾಳೆ. ನಿಜವಾಗ್ಲೂ ಆ ಹುಡುಗಿ ತುಂಬ ಒಳ್ಳೆಯವಳು. ಇಷ್ಟು ಜನ ಹುಡುಗಿರಲ್ಲೂ ಈ ಥರ ತಮ್ಮ ಹೆಸ್ರು ಹಾಳಾಗೋದ್ರೂ ಪರವಾಗಿಲ್ಲ, ನಿಮ್ಮ ಹೆಸ್ರು ಚೆನ್ನಾಗಿರಲಿ ಅಂತ ಯೋಚನೆ ಮಾಡೋದ್ರಲ್ಲಿ ಮೊದಲನೇ ಬಂದು ನಿಂತ್ಕೊತಾಳೆ ಅವಳು. ತುಂಬ ಒಳ್ಳೆ ಹುಡುಗಿ ಅನಿಸುತ್ತೆ ಕರ್ಣ. ಏಕೆಂದರೆ ನಿನ್ನ ನೊಂದಿರೋ ಮನಸ್ಸಿಗೆ ನಿನ್ನ ಕಷ್ಟ ಸುಖ ಅರ್ಥ ಮಾಡ್ಕೊಳಕ್ಕೆ ಇನ್ನೊಂದು ಜೀವ ಬೇಕು. ಆ ಹುಡುಗಿ ಇವಳಾಗಿದ್ದಾಳೆ ಅನ್ಕೊತೀನಿ. ಯೋಚನೆ ಮಾಡು ಕರ್ಣ ಈ ಹುಡುಗಿ ಬಗ್ಗೆ. ಈ ಹುಡುಗಿ ತುಂಬ ಒಳ್ಳೆಯವಳು ಅಂತ ನನಗನ್ಸುತ್ತೆ. ಬೇಜಾರು ಮಾಡ್ಕೋಬೇಡ ಕರ್ಣ ಅಂತ ಹೇಳ್ಬಿಟ್ಟು ರೋಸಿ ಅಲ್ಲಿಂದ ಹೇಳ್ಬಿಟ್ಟು ಹೋಗ್ತಾರೆ. ಕರ್ಣ ಅದರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ. ಸರಿ, ಈ ಕಡೆ ಬರಬೇಕಾದ್ರೆ ಇವಳೇನು ಮಾಡ್ತಾಳೆ, ನಿಧಿ ಆ 3 ಜನದ ಹತ್ರ ಮಾತಾಡ್ತಿರ್ತಾಳೆ. ಫಸ್ಟ್ ಅವಳನ್ನ ಆಡ್ಕೊಂಡಿರ್ತಾರಲ್ಲ ಅವ್ರು 3 ಜನದ ಹತ್ರ. ಅವಾಗ ಅವರು, ನಿಧಿ ಸಾರಿ ನಿಧಿ, ನಿನ್ನ ಬಗ್ಗೆ ಕರ್ಣ ಸರ್ ಬಗ್ಗೆ ನಾವು ತಪ್ಪಾಗಿ ಮಾತಾಡ್ಬಿಟ್ರಿ, ಸಾರಿ ನಿಧಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅವಾಗ ಅವಳು ನಿಧಿ ಏನು ಹೇಳ್ತಾಳೆ, ನನ್ನ ಬಗ್ಗೆ ಮಾತಾಡಿ ನಂಗೆ ಬೇಜಾರಿಲ್ಲ, ಆದರೆ ಕರ್ಣ ಸರ್ ಹೆಸ್ರಿಗೆ ಯಾವತ್ತೂ ಕೆಟ್ಟ ಹೆಸರು ಬರಬಾರ್ದು. ಕರ್ಣ ಸರು ಗುರುಗಳು ನಮಗೆ, ಅವ್ರು ಯಾವತ್ತೂ ಯಾರ ಹತ್ರನೂ ತಪ್ಪಾಗಿ ನಡ್ಕೊಂಡಿಲ್ಲ. ಅವ್ರಿಗೆ ಯಾರಿಗೆ ಕಷ್ಟದಲ್ಲಿದ್ದರೂ ಕೂಡ ಕರ್ಣ ಸರ್ ಕಾಪಾಡಿದ್ದಾರೆ. ಇವತ್ತು ನಾನು ಜೀವಂತವಾಗಿ ನಿಮ್ಮ ಜೊತೆ ಮಾತಾಡ್ತಿದ್ದೀನಿ. ಇವಾಗ ನಿಧಿ ಇವ್ರ ಹತ್ರ ಎಲ್ಲ ಮಾತಾಡೋದು ಕರ್ಣ ಕೇಳಿಸ್ಕೊಂಬಿಟ್ಟು, ಎಷ್ಟು ಒಳ್ಳೆ ಹುಡುಗಿ ಇವಳು ನಿಧಿ ಅಂತ ಹೇಳ್ಬಿಟ್ಟು ಕರ್ಣ ಯೋಚನೆ ಮಾಡ್ತಾನೆ. ಈ ಕಡೆ ನಯನತಾರ ಏನು ಮಾಡ್ತಾಳೆ, ಕರ್ಣವ್ರ ಅಪ್ಪಂಗೆ ಫೋನ್ ಮಾಡ್ಬಿಟ್ಟು, ಅಣ್ಣ ನಾವು ಯಾವ್ದು ಆಗ್ಬಾರ್ದು ಅಂತಿದ್ವೋ ಅದೇ ಆಗ್ತಾಯಿದೆ ಇಲ್ಲಿ ಅಂದಾಗ, ಏನಾಯ್ತು ಇವಾಗ ಅಂತ ಅಯ್ಯಪ್ಪ ಕೇಳ್ತಾರೆ. ಅವಾಗ ಏನಿಲ್ಲ ಅಣ್ಣ, ಆ ಕರ್ಣನ ನಿಧಿ ಹೀರೋ ಮಾಡಿಬಿಟ್ಲು ಕಾಲೇಜಲ್ಲಿ. ನಾವು ಅವನ್ನ ತುಳಿಬೇಕು ಅಂತ ಕಾಯ್ತಾ ಇದ್ದೀವಿ. ಅವಳು ನೋಡಿದ್ರೆ ಇಡೀ ಕಾಲೇಜ್ಗೆ ಕರ್ಣನ ಹೀರೋ ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರ ಅಣ್ಣಂಗೆ ಎತ್ತಿ ಕೊಟ್ಬಿಡ್ತಾಳೆ. ಅವ್ರ ಅಣ್ಣ, ಹೌದಾ ಇಷ್ಟೆಲ್ಲ ಆಗ್ತಾ ಇದೆಯಾ, ಇದಕ್ಕೊಂದು ನಾನು ಸೊಲ್ಯೂಷನ್ ಹುಡುಕ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಕೋಪದಿಂದ ನಿಂತಿರ್ತಾರೆ ಕರ್ಣವ್ರಪ್ಪ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿತನೇ ಸ್ನೇಹಿತರೆ. ಮುಂದಿನ ಸಂಚಿಕೆ ಏನಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಹೊಸ್ದಾಗಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ತಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.